ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಕೊಡೋ ಅಂಥ ಸಾಂಬಾರುಗಳಲ್ಲಿ ಇದು ಕೂಡ ಒಂದು. ದಂಟಿನ ಸೊಪ್ಪು ಮತ್ತು ಮಜ್ಜಿಗೆನ ಬಳಸ್ಕೊಂಡು ಸಾಂಬಾರು ಮಾಡೋಣ. ತುಂಬ ಬೇಗನೆ ಆಗುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಳ್ಳಿಗಳಲ್ಲೆಲ್ಲ ತುಂಬಾ ಮಾಡ್ತಾಯಿದ್ರು, ಸಿಟಿಗಳೆಲ್ಲ ತುಂಬ ಕಡಿಮೆ. ಬಟ್ ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸೊಪ್ಪೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣಗೇನು ಕಟ್ ಮಾಡೋದು ಬೇಡ, ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊಪ್ಪು ಆದಷ್ಟು ಎಳೆದಿದ್ರೆ ಚೆನ್ನಾಗಿರುತ್ತೆ. ನಾವಿದನ್ನು ದಂಟಿನ ಸೊಪ್ಪು ಅಂತ ಕರಿತೀವಿ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇದನ್ನೆಲ್ಲನೂ ಕೂಡ ಒಂದು 10 ನಿಮಿಷ ನೆನೆಸ್ಕೊಬೇಕು ಸೊಪ್ಪು, ಆವಾಗ ಮಣ್ಣೆಲ್ಲ ನೆನ್ಕೊಂಡು ಬಿಡುತ್ತೆ. ಅದಾದಮೇಲೆ ಒಂದು 3ರಿಂದ 4 ಸತಿ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡು ನಾನು ಕ್ಲೀನ್ ಮಾಡಬೇಕಾದ್ರೆ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಪೀಸ್ ಮಾಡಿಲ್ಲ ಅಂದರೆ ರಫಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು, ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಬೇಕು. ನೀರು ತುಂಬ ಹಾಕ್ಕೊಳೋದು ಬೇಡ, ನಾವು ಮಜ್ಜಿಗೆ ಸೇರಿಸ್ಬೇಕು. ಹಂಗಾಗಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಬೇಕು. ತುಂಬ ಕಡಿಮೆ ಸೇರಿಸಿದ್ರು ತಳ ಹಿಡಿಯೋ ಥರ ಇರುತ್ತೆ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಸೊಪ್ಪು ಬೆಂದಿದೆಯಾ ಅಂತ ನೋಡ್ಕೊಂಡು ಈ ಮೆಣಸಿನ್ಕಾಯಿ ಎಲ್ಲ ತೆಗೆದಿಟ್ಕೊಂಡ್ಬಿಡ್ಬೇಕು ಮಸಾಲೆ ರುಬ್ಬಕ್ಕೋಸ್ಕರ. ನೀರು ಕಡಿಮೆ ಅನಿಸಿದ್ರೆ ಬೇಕು ಅಂದರೆ ಇವಾಗ ಸೇರಿಸ್ಕೊಬೋದು. ನಾನು ಉಪ್ಪು ಸೇರಿಸಿಲ್ಲ, ಇವಾಗ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ, ಉಪ್ಪೆಲ್ಲ ಇಟ್ಕೊಂಡ್ಲೆ ಅಂತ. ನೀರಿಷ್ಟಿದೆ ಸಾಕಾಗತ್ತೆ, ಫ್ಲೇಮ್ ಕಡಿಮೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 2 ನಿಮಿಷ ಆಗಿದೆ. ಇದು ತಣ್ಣಗಾಗಲಿ, ಫ್ಲೇಮ್ನ ಆಫ್ ಮಾಡ್ಕೊಂಡು, ಬಿಸಿ ಇರೋದ್ರಿಂದ ತಣ್ಣಗಾಗಬೇಕು. ಅಷ್ಟರಲ್ಲಿ ಮಸಾಲೆ ರುಬ್ಬೋಣ. ಮಸಾಲೆಗೋಸ್ಕರ ನಾನಿಲ್ಲಿ ಬೇಯಿಸಿದ್ನೆಲ್ಲ ಮೆಣಸಿನ್ಕಾಯಿ ಅದನ್ನು ತೊಗೊಂಡಿದ್ದೀನಿ. ಮತ್ತು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಒಂದು 10 ಹಾಕ್ಕೊಂಡ್ರೆ ಸಾಕಾಗುತ್ತೆ, 8ರಿಂದ 10 ಕಾಳು ಮೆಣಸು. ಇದನ್ನು ಫಸ್ಟು ರುಬ್ಬೋಣ. ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ ಇವಾಗ. ತುಂಬ ಬೇಗ ಆಗುತ್ತೆ, ಮಸಾಲೆ ಕೂಡ ಕಡಿಮೆ ಹಾಕ್ಕೊಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಬೋಣ ಇವಾಗ. ಮೆಣಸಿನ್ಕಾಯಿ ಖಾರ ಅನಿಸಿದ್ರೆ ಬೇಕಾದರೆ ಒಂದು 2 ಎತ್ತಿಟ್ಕೊಂಡು, ತುಂಬ ಖಾರ ಇಷ್ಟಪಡೋರಾದರೆ ಆಮೇಲೆ ಸಾಂಬಾರಲ್ಲಿ ಮಿಕ್ಸ್ ಮಾಡ್ಕೊಬೋದು. ಇಷ್ಟೇ, ಮಸಾಲ ರೆಡಿ ಆಗಿದೆ. ಸೊಪ್ಪು ಕೂಡ ತಣ್ಣಗಾಗಿದೆ. ನೀರು ಜಾಸ್ತಿ ಇಲ್ಲ, ನೀರು ಜಾಸ್ತಿ ಇದ್ದರೆ ಮಸಾಲೆ ರುಬ್ಬೇಕಾದ್ರೆ ಬೇಕು ಅಂದರೆ ಬಳಸ್ಕೊಬೋದು. ನಾನಿಲ್ಲಿ ಮಜ್ಜಿಗೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಮೊಸರು ಇದ್ದರೆ ಮೊಸರನ್ನೇ ಸೇರಿಸ್ಕೊತೀವಿ ಅನ್ನೋದಾದರೆ ಮೊಸರನ್ನ ಬೀಟ್ ಮಾಡ್ಕೊಂಡು ಸೇರಿಸ್ಕೊಬೇಕು. ಮಜ್ಜಿಗೆ ಹಾಕ್ಕೊಳೋದಾದರೆ ಮಜ್ಜಿಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ನಾನಿಲ್ಲಿ ಮಜ್ಜಿಗೆ ಎಲ್ಲ ಕಡ್ಕೊಂಡು ಬೆಣ್ಣೆ ತಕ್ಕೊಂಡು ಮಜ್ಜಿಗೆನೇ ಸೇರಿಸ್ಕೊತಾ ಇದ್ದೀನಿ. ಮಜ್ಜಿಗೆನ ಹಾಕ್ಕೊಂಡು ಉಪ್ಪು ಕಡಿಮೆ ಅನಿಸುತ್ತೆ, ಹಂಗಾಗಿ ಇನ್ನೂ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಬೇಯಿಸೋಕೆ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಸೇರಿಸ್ಕೊಬೇಕಾಗತ್ತೆ. ಮಜ್ಜಿಗೆ ಸ್ವಲ್ಪ ಗಟ್ಟಿ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೊಪ್ಪನ್ನೆಲ್ಲ ಸಪ್ರೇಟ್ ಎತ್ತಿಟ್ಕೊಬೇಕು. ಕೈಯಲ್ಲಿ ಕೂಡ ಮಾಡ್ಕೊಬೋದು. ಸೊಪ್ಪನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಮಸಾಲಾನ ಸೇರಿಸ್ಕೊಬೇಕು. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅನ್ನದ ಜೊತೆ ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಬೇಗ ಕೂಡ ಆಗುತ್ತೆ. ಇದಕ್ಕೆ ಮಸಾಲಾನ ಸೇರಿಸ್ಕೊಂಡು ಬೇಕಂದರೆ ಒಗ್ಗರಣೆ ಹಾಕೊಬೋದು. ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿಲ್ಲ, ಒಂದು ಹಸಿ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಳೋದಾದರೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಆಗುತ್ತೆ. ಬಿಸಿ ಮಾಡೋದು ಬೇಡ, ಸಾಂಬಾರನ್ನ ಒಗ್ಗರಣೆ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿಲ್ಲ, ಆದರೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ. ನಮ್ಮ ರೆಸಿಪಿಗಳೆಲ್ಲ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ. ಬೇಸಿಗೆ ಕೂಡ ಆಗಿರೋದ್ರಿಂದ ದೇಹಕ್ಕೆ ಕೂಡ ತಂಪು. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.